ಯಾರನ್ನಾದ್ರೂ ನೋಡಿದಾಗ ಈ ವ್ಯಕ್ತಿಗೆ ಹೆಚ್ಚಿನ ಮನೋಬಲ ಇದೆ, ವಿಷಯಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುವವರು ಅಂತ ಅನಿಸಿದರೆ ಅದಕ್ಕೆ ಕಾರಣ ಭರಣಿ ನಕ್ಷತ್ರ ಆಗಿರಬಹುದು. ಎಲ್ಲರಿಗೂ ನಮಸ್ಕಾರ. ನಾವು ನಕ್ಷತ್ರಗಳ ಸೀರೀಸ್ ಅಲ್ಲಿ ಇಂದು ಭರಣಿ ನಕ್ಷತ್ರ ಬಗ್ಗೆ ಮಾತಾಡೋಣ. ನಾನು ಈಗ ನಿಮ್ಮ ಜನ್ಮ ನಕ್ಷತ್ರ ಭರಣಿ ಬಗ್ಗೆ ಹೇಳುತ್ತೇನೆ. ಭರಣಿ ನಕ್ಷತ್ರ ಭಚಕ್ರದ 2ನೇ ನಕ್ಷತ್ರ. ಇದು ಮೇಷರಾಶಿಯಲ್ಲಿ ಬರುತ್ತದೆ. ಇದರ ಅಧಿಪತಿ ಶುಕ್ರ. ಭರಣಿ ಜನ್ಮ ನಕ್ಷತ್ರ ಇರುವವರ ಮೂಲ ಗುಣ ಏನು ಗೊತ್ತಾ? ಆಂತರಿಕ ಬಲ, ಇನ್ನರ್ ಸ್ಟ್ರೆಂತ್. ಇವರು ಹೊರಗೆ ಶಾಂತವಾಗಿ ಕಾಣಿಸಿದರೂ ಒಳಗೆ ತುಂಬಾ ಆಳವಾಗಿ ಯೋಚಿಸುವವರು. ಭರಣಿ ಅಂದರೆ ಭಾರವನ್ನು ಭರಿಸುವ ನಕ್ಷತ್ರ. ಇವರು ಜವಾಬ್ದಾರಿ ಹೊತ್ತುಕೊಳ್ಳುವವರು, ಭಾವನೆಗಳನ್ನು ಒಳಗೆ ಇಟ್ಟುಕೊಳ್ಳುವವರು. ಯಾವುದಾದರೂ ವಿಷಯವನ್ನು ಅರ್ಧ ಮನಸ್ಸಿನಿಂದ ಮಾಡೋದು ಇವರಿಗೆ ಸರಿಯಾಗುವುದಿಲ್ಲ. ಭರಣಿ ಸಿಂಬಲ್ ಯೋನಿ. ಅದು ಸೃಷ್ಟಿ, ರೂಪಾಂತರ ಮತ್ತು ಜೀವನದ ಚಕ್ರವನ್ನು ಸೂಚಿಸುತ್ತದೆ. ಭರಣಿ ನಕ್ಷತ್ರದ ಅಧಿದೇವತೆ ಯಮ. ಯಮ ಅಂದ್ರೆ ಕೇವಲ ಅಂತ್ಯಾರ್ಥವಲ್ಲ, ಅವರು ನಿಯಮ ಮತ್ತು ನ್ಯಾಯದ ಪ್ರತಿನಿಧಿ, ಜವಾಬ್ದಾರಿಯನ್ನು ನೆನಪಿಸುವ ಶಕ್ತಿ. ಅದಕ್ಕೆ ಭರಣಿ ಜನರು ತಮ್ಮ ಜೀವನವನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ. ಸರಿಯೇ ತಪ್ಪೆ ಎಂಬ ವಿಷಯದಲ್ಲಿ ಅವರಿಗೆ ಸ್ಪಷ್ಟತೆ ಇರುತ್ತದೆ. ಸಂಸ್ಕೃತದಲ್ಲಿ ಆತ್ಮಬಲಂ ಸರ್ವಬಲಂ ಅಂದರೆ ಆತ್ಮಬಲವೇ ಎಲ್ಲಾ ಬಲಗಳ ಮೂಲ. ಇದು ಭರಣಿ ನಕ್ಷತ್ರದ ಮೂಲ ಗುಣ. ಆದರೆ ಒಂದು ಎಚ್ಚರಿಕೆ ಇದೆ. ಭರಣಿ ಎನರ್ಜಿ ಸಮತೋಲನದಲ್ಲಿ ಇಲ್ಲದಿದ್ದರೆ ಹೆಚ್ಚು ಯೋಚನೆ, ಅನಗತ್ಯವಾದ ಪಶ್ಚಾತ್ತಾಪ, ಅನ್ನೆಸೆಸರಿ ಗಿಲ್ಟ್, ತಮ್ಮ ಮೇಲೆ ಹೆಚ್ಚು ಒತ್ತಡ, ಸೆಲ್ಫ್ ಪ್ರೆಷರ್. ಭರಣಿ ಜನ್ಮ ನಕ್ಷತ್ರ ಇರುವವರಿಗೆ ಜವಾಬ್ದಾರಿ ಒಂದು ಶಕ್ತಿ, ಆದರೆ ತಮ್ಮ ಮೇಲೆ ಸ್ವಲ್ಪ ಮೃದುತನ ಕಲಿಯಬೇಕಾದ ಪಾಠ. ನೀವು ಸೆಲ್ಫ್ ಕಂಪ್ಯಾಷನ್ ಕಲಿತಾಗ ನಿಮ್ಮ ಇನ್ನರ್ ಸ್ಟ್ರೆಂತ್ ನಿಜವಾದ ಶಕ್ತಿಯಾಗುತ್ತದೆ. ಭರಣಿ ನಕ್ಷತ್ರ ಬದಲಾವಣೆಯ ಶಕ್ತಿ. ಸಮತೋಲನ ಬಂದಾಗ ಅದು ಸ್ಥಿರವಾದ ಮನೋಬಲವಾಗಿ ಮೂಡುತ್ತದೆ. ಇದು ಭರಣಿ ನಕ್ಷತ್ರದ ಬಗ್ಗೆ ಸರಳ ಪರಿಚಯ. ಮುಂದಿನ ವಾರ 3ನೇ ನಕ್ಷತ್ರವಾದ ಕೃತ್ತಿಕಾ ನಕ್ಷತ್ರ ಬಗ್ಗೆ ಮಾತಾಡೋಣ. ಜ್ಯೋತಿಷಾಸ್ತ್ರ ನಮ್ಮ ಭಾರತೀಯ ವೇದಾಂಗ. ಇದನ್ನು ಸರಳವಾಗಿ ತಿಳಿದುಕೊಳ್ಳಲು ಆಸಕ್ತಿ ಇದ್ದರೆ ಸಬ್ಸ್ಕ್ರೈಬ್ ಫಾಲೋ ಮಾಡಿ. ಧನ್ಯವಾದಗಳು.